ಎಲ್ಲರಿಗೂ ನಮಸ್ಕಾರ. ಇವತ್ತು ಈಸಿಯಾಗಿ ಹಿಟ್ಟು ಮಿಲ್ಲಿಗೆ ಕೊಡದೇನೆ ಮನೆಯಲ್ಲಿರೋ ಸಾಮಗ್ರಿ ಉಪಯೋಗಿಸಿ ತೆಂಗೊಳಲು ಮಾಡೋದು ಹೇಗಂತ ನೋಡೋಣ. ಈ ತೆಂಗೊಳಲು ಬೇಕೆನ್ಸ್ದಾಗ ಮಾಡಿ ತಿನ್ಬೋದು. ಎಲ್ಲ ಹಬ್ಬಗಳಿಗೂ ಜಾಸ್ತಿ ಕಷ್ಟಪಡದೇನೆ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ಗಟ್ಟಿ ಆಗಲ್ಲ. ಬಾಯಲ್ಲಿಟ್ಟರೆ ಕರಗತ್ತೆ. ತುಂಬ ರುಚಿಯಾಗಿ ಬರುತ್ತೆ ಈ ತೆಂಗೊಳಲು. ಮುಂದೆ ಹೇಳೋ ಎಲ್ಲ ಟಿಪ್ಸ್ ಫಾಲೋ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಆಲ್ರೆಡಿ ನನ್ನ ಚಾನಲಲ್ಲಿ 3 ರೀತಿ ತೆಂಗೊಳಲು ರೆಸಿಪಿ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಬೌಲ್ಗೆ ಅರ್ಧ ಕಪ್ ಉದ್ದಿನಬೇಳೆ ಹಾಕಿ, ನೀರು ಹಾಕಿ ಚೆನ್ನಾಗಿ 2ರಿಂದ 3 ಸಲ ತೊಳಿಬೇಕು. ಮತ್ತೆ 1 ಕಪ್ನಷ್ಟು ನೀರು ಹಾಕಿ ಇದನ್ನು 1 ಗಂಟೆ ನೆನೆಯಲು ಬಿಡಬೇಕು. ಉದ್ದಿನಬೇಳೆ ನೆನೆಸೋದು ಆಪ್ಷನಲ್. ನೆನೆಸಿ ಮಾಡಿದರೆ ಸಾಫ್ಟಾಗಿ ಬೇಗ ಬೇಯುತ್ತೆ. ಇಲ್ಲ ಅಂದರೆ 2 ವಿಸಿಲ್ ಎಕ್ಸ್ಟ್ರಾ ಬರೆಸ್ಬೇಕಾಗತ್ತೆ. ನೋಡಿ, ನೆಂದಾದ್ಮೇಲೆ ಇಷ್ಟು ದಪ್ಪ ಆಗಿದೆ. ಈ ನೆನೆದ ಉದ್ದಿನಬೇಳೆನ ಬೇಯಿಸಬೇಕು. ಕುಕ್ಕರಿಗೆ ಉದ್ದಿನಬೇಳೆ ಜೊತೆ ನೆನೆಸಿದ ನೀರನ್ನು ಹಾಕಿ. ನಾನು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಬೇಯಿಸ್ತಿದ್ದೀನಿ. ಮತ್ತೆ ಎಕ್ಸ್ಟ್ರಾ ಅರ್ಧ ಕಪ್ನಷ್ಟು ನೀರು ಹಾಕಿ. ತುಂಬ ನೀರು ಹಾಕಿ ಬೇಯಿಸಿದರೆ ಅಕ್ಕಿ ಹಿಟ್ಟು ಹಾಕಿ ಕಲಸುವಾಗ ಹಿಟ್ಟು ನೀರಾಗುತ್ತೆ. ಹಾಗೆ ತುಂಬ ಅಕ್ಕಿ ಹಿಟ್ಟು ಹಾಕಬೇಕಾಗತ್ತೆ. ತೆಂಗೊಳಲು ಗಟ್ಟಿಯಾಗುತ್ತೆ. ಸೊ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ. ಉದ್ದಿನಬೇಳೆಗಿಂತ ನೀರು ಇಷ್ಟು ಮೇಲಿದೆ. ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಸಿಲ್ ಬರೆಸಬೇಕು. ಉದ್ದಿನಬೇಳೆನ ನೆನೆಸದೆ ಮಾಡೋದಾದರೆ 6 ವಿಸಿಲ್ ಬರೆಸಬೇಕು. ಪ್ರೆಷರ್ ಹೋದ್ಮೇಲೆ ಮುಚ್ಚಳ ತೆಗೆದು ನೋಡಿ. ಉದ್ದಿನಬೇಳೆ ಚೆನ್ನಾಗಿ ಬೆಂದಿದೆ. ಇಷ್ಟು ಸಾಫ್ಟ್ ಇದ್ದರೆ ಸಾಕು. ಸ್ವಲ್ಪ ನೀರು ಇದ್ರೂ ಪರವಾಗಿಲ್ಲ, ತುಂಬ ಇರಬಾರ್ದು. ಬೆಂದ ಉದ್ದಿನಬೇಳೆನ ಕಂಪ್ಲೀಟಾಗಿ ತಣಿಯಲು ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಇಡ್ಲಿ ಹಿಟ್ಟಿನ ಥರ ಸಾಫ್ಟ್ ಆಗಿರಬೇಕು. ನೋಡಿ, ಉದ್ದಿನ ಹಿಟ್ಟು ಇಷ್ಟು ಸಾಫ್ಟ್ ಆಗಿರಬೇಕು. ಈ ರುಬ್ಬಿದ ಉದ್ದಿನ ಹಿಟ್ಟನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕಿ 1.5 ಟೀ ಸ್ಪೂನಷ್ಟು ಜೀರಿಗೆ, 5ರಿಂದ 6 ಚಿಟಿಕೆ ಇಂಗು, 1.5 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಒಂದ್ಸಲ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿ. ಇಂಗು ಜಾಸ್ತಿ ಬೇಕಾದ್ರೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಇಂಗನ್ನು ಕಡಿಮೆ ಹಾಕಿದ್ದೀನಿ. ತೆಂಗೊಳಲಲ್ಲಿ ಜಾಸ್ತಿ ಇಂಗಿನ ಸ್ಮೆಲ್ ಬರಬಾರ್ದು ಅಂತ. ಈ ಹಿಟ್ಟಿಗೆ ಅಕ್ಕಿ ಹಿಟ್ಟು ಹಾಕಬೇಕು. ಅರ್ಧ ಕಪ್ ಉದ್ದಿನಬೇಳೆಗೆ 1.5 ಕಪ್ನಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ ಕಲಿಸ್ಬೇಕು. ಒಂದ್ಸಲಕ್ಕೆ 3 ಸಣ್ಣ ಸೌಂಟ್ನಲ್ಲಿ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ತಿದ್ದೀನಿ. ಉದ್ದಿನಬೇಳೆ ಅಕ್ಕಿ ಹಿಟ್ಟು ಅಳತೆ ಹೇಗಂದರೆ 1:3 ಲೆಕ್ಕ. 1 ಕಪ್ ಉದ್ದಿನಬೇಳೆಗೆ 3 ಕಪ್ನಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಹಾಗೇನಾದರೂ ಹಿಟ್ಟು ಕಲಿಸ್ಬೇಕಾದ್ರೆ ನೀರು ಅನಿಸಿದರೆ ಇನ್ನೂ 1/4ರಿಂದ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಬೋದು. ಅದಕ್ಕಿಂತ ಜಾಸ್ತಿ ಹಾಕಬೇಡಿ. ಅಕ್ಕಿ ಹಿಟ್ಟು ಜಾಸ್ತಿ ಆದರೆ ತೆಂಗೊಳಲು ಗಟ್ಟಿಯಾಗುತ್ತೆ. ಇಷ್ಟಾದರೆ ಸಾಕು. ಈ ಹಿಟ್ಟಿಗೆ ಬೆಣ್ಣೆ ಕರಗಿಸಿ ಹಾಕಬೇಕು. ಸಣ್ಣ ಒಗ್ಗರಣೆ ಸೌಟಿಗೆ 1.5 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಹಾಕಿ. ಬೆಣ್ಣೆ ಕರಗಿಸಿ ಸ್ವಲ್ಪ ಕಾದ್ಮೇಲೆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಒತ್ತಿ ಮಿಕ್ಸ್ ಮಾಡಬೇಕು. ಬೆಣ್ಣೆ ಬದಲು ಎಣ್ಣೆ ಕೂಡ ಕಾಯಿಸಿ ಹಾಕ್ಬೋದು. ಆದರೆ ಬೆಣ್ಣೆ ಹಾಕಿದಷ್ಟು ಎಣ್ಣೆ ಹಾಕಿ ಮಾಡಿದರೆ ತೆಂಗೊಳಲು ಅಷ್ಟು ಸಾಫ್ಟಾಗಿ ಬರಲ್ಲ. ಬೆಣ್ಣೆ ಕಾಯಿಸಿ ಮೊದಲೇ ಅಕ್ಕಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಬೋದು. ಆದರೆ ಉದ್ದಿನ ಹಿಟ್ಟು ಬೇಯಿಸಿ ಹಾಕೋದ್ರಿಂದ ಹಿಟ್ಟು ಎಷ್ಟು ನೀರಾಗಿರಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನಿಲ್ಲಿ ಉದ್ದಿನ ಹಿಟ್ಟಿಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ ಮೇಲೇ ಬೆಣ್ಣೆ ಹಾಕಿದ್ದೀನಿ. ಹಿಟ್ಟು ಇಷ್ಟು ಗಟ್ಟಿಯಾಗಿದೆ. ಸೊ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದಿದ್ದೀನಿ. ತುಂಬ ನೀರು ಒಂದೇ ಸಲ ಹಾಕಬೇಡಿ. 1 ಟೇಬಲ್ ಸ್ಪೂನ್ನಷ್ಟು ಹಾಕಿ ಮಿಕ್ಸ್ ಮಾಡಬೇಕು. 3ರಿಂದ 4 ನಿಮಿಷ ಚೆನ್ನಾಗಿ ನಾದಬೇಕು. ಹಿಟ್ಟು ಸಾಫ್ಟ್ ಆಗಬೇಕು. ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು, ಹಾಗೆ ನೀರಾಗೂ ಇರಬಾರ್ದು. ಗಟ್ಟಿ ಆದರೆ ಒತ್ತೋಕ್ಕೆ ಆಗಲ್ಲ, ನೀರಾದರೆ ತೆಂಗೊಳಲು ಎಣ್ಣೆ ಹೀರುತ್ತೆ. ಹಿಟ್ಟು ಇಷ್ಟು ಸಾಫ್ಟ್ ಆಗಿರಬೇಕು. ನಾನಿಲ್ಲಿ ಈ ಥರ ಚಕ್ಲಿ ಪ್ರೆಸ್ ಉಪಯೋಗಿಸ್ತಿದ್ದೀನಿ. ಮೂರು ಹೋಲ್ ಇರೋ ತೆಂಗೊಳಲು ಬಿಲ್ಲೆ ಅಥವಾ ಅಚ್ಚು ಉಪಯೋಗಿಸ್ಬೇಕು. ಈ ಪ್ಲೇಟ್ನ ಡೈರೆಕ್ಟಾಗಿ ಹಾಕ್ತಿದ್ದೀನಿ. ನಾನು ಈ ಅಚ್ಚನ್ನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಈ ಪ್ರೆಸ್ ಜೊತೆ ಬಂದಿಲ್ಲ. ಬೇಕಾದರೆ ಚಕ್ಲಿ ಪ್ರೆಸ್ಗೆ ಎಣ್ಣೆ ಸವರ್ಬೋದು.
ತೆಂಗುಳಲು ಬಿಲ್ಲೆ ಇಲ್ಲ ಅಂದರೆ ದಪ್ಪ ತೂತಿರೋ ಖಾರ ಸೇವು ಬಿಲ್ಲೆ ಕೂಡ ಉಪಯೋಗಿಸ್ಬೋದು. ಅದು ಕೂಡ ಈ ಹೋಲ್ನಷ್ಟೇ ದೊಡ್ಡ ಇದ್ದರೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ತುಂಬ ಗಟ್ಟಿಯಾಗುತ್ತೆ. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಕೈಯಲ್ಲಿ ನಾದಿ ಚಕ್ಲಿ ಅಚ್ಚಿಗೆ ಹಾಕಿ. ಲಿಡ್ ಕ್ಲೋಸ್ ಮಾಡಿ. ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಅಕ್ಕಿ ರೊಟ್ಟಿ ಪೇಪರ್ ಮೇಲೆ ತೆಂಗುಳಲು ಶೇಪ್ನಲ್ಲಿ ಪ್ರೆಸ್ ಮಾಡಿ. ಸೈಡ್ಗೆಲ್ಲ ಒತ್ತಿ, ಇಲ್ಲ ಅಂದರೆ ಎಣ್ಣೆಗೆ ಹಾಕಿದ ಮೇಲೆ ಬಿಟ್ಕೊಳ್ಳುತ್ತೆ. ಒಂದು ಸಲಕ್ಕೆ 6ರಿಂದ 7 ಹಾಕ್ತಿದ್ದೀನಿ. ಒಂದೇ ಸಲಕ್ಕೆ ಎಲ್ಲ ಮಾಡಿಟ್ಟು ಫ್ರೈ ಮಾಡಬೇಡಿ, ಒಣಗತ್ತೆ. ಒಂದು ಬ್ಯಾಚ್ ಕರಿತಿದ್ದ ಹಾಗೆ ಇನ್ನೊಂದು ಕಡೆ ಪ್ರೆಸ್ ಮಾಡಿಟ್ಕೊಳ್ಳಿ. ಈ ಥರ ಒಂದೊಂದೇ ತೆಗೆದು ಕಾದ ಎಣ್ಣೆಯಲ್ಲಿ ಹಾಕ್ತಿದ್ದೀನಿ. ಮಧ್ಯಮ ಉರಿಯಲ್ಲಿಟ್ಟು ಕರಿಬೇಕು. ಒಂದು ಸಲಕ್ಕೆ 6ರಿಂದ 7 ಮಾತ್ರ ಹಾಕಿ ಫ್ರೈ ಮಾಡ್ತಿದ್ದೀನಿ. ಎರಡು ನಿಮಿಷ ಬಿಟ್ಟ ಮೇಲೆ ಈ ಥರ ಸ್ಟ್ರೈನರಿಂದ ತಿರುಗಿಸಿ. ಎಣ್ಣೆಗೆ ಹಾಕಿದ ತಕ್ಷಣವೇ ಕೈಯಾಡಿಸಿದ್ರೆ ತೆಂಗುಳಲು ಸಾಫ್ಟ್ ಇರೋದ್ರಿಂದ ಕಟ್ಟಾಗುತ್ತೆ. ಅದೇ ಥರ ಎಲ್ಲದನ್ನು ತಿರುಗಿಸಿ ಹಾಕಿ. ಇದು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಕೆಂಪಗಾಗಿ ಕರಿಬಾರ್ದು, ಚೆನ್ನಾಗಿರಲ್ಲ. ತೆಂಗುಳಲು ಇದೇ ಬಣ್ಣ ಇರುತ್ತೆ. ಕಂಪ್ಲೀಟಾಗಿ ಸೌಂಡ್ ನಿಂತು ಗುಳ್ಳೆಗಳು ಕಡಿಮೆ ಆದಮೇಲೆ ಎಣ್ಣೆಯಿಂದ ತೆಗೆದು ಸ್ಟ್ರೈನರ್ಗೆ ಹಾಕಿ. ನೋಡಿ, ಈ ಸೌಂಡ್ನಲ್ಲೇ ಗೊತ್ತಾಗುತ್ತೆ ತೆಂಗುಳಲು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ಅಳತೆಗೆ ಇಷ್ಟು ತೆಂಗುಳಲು ರೆಡಿಯಾಗಿದೆ. 30ರಿಂದ 35 ಈ ಸೈಜ್ಗೆ ರೆಡಿಯಾಗಿದೆ. ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ರೆ 15ರಿಂದ 20 ದಿನ ಇಟ್ಟು ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ತೆಂಗುಳಲು ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.